ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವರ್ಲ್ಡ್ ಆಫ್ ಸುದೀಕ್ಷಾ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಸಂಡೇ, ವೈಫಿಗೆ ಡ್ಯೂಟಿ ಇದೆ. ಸೊ ನಾನು ರೂಮಲ್ಲಿ ಇದ್ದೆ. ಸೊ ಬೋರ್ ಆಗ್ತಾಯಿತ್ತು. ಸೊ ಸುಮ್ಮನೆ ಇಲ್ಲಿ ವಾಕಿಂಗ್ ಮಾಡ್ತಾ ಬಂದೆ. ಈ ಕಡೆ ಒಂದು ಬೀಚ್, ಪೋರ್ಟ್ ಎಲ್ಲ ಇದೆ. ಸೊ ಹಾಗೆ ಒಂದು ನಡ್ಕೊಂಡು ಬಂದಾಗೂ ಆಗುತ್ತೆ, ಒಂದು ವ್ಲಾಗ್ ಮಾಡಿದಾಗೂ ಆಗ್ತದೆ ಅಂದ್ಬಿಟ್ಟು. ಇದು ನೋಡಿ, ನಾನು ಬಂದಿರುವಂಥ ಪ್ಲೇಸ್ ಫುಲ್ ಆ ಕಡೆ ಬೀಚ್. ಸೊ ಈ ಕಡೆ ಅದು ಏನು ಪೋರ್ಟ್ ಅಂತಾರಲ್ಲ, ಪೋರ್ಟ್ ಅದು ನೋಡಿ. ಏನು ಸನ್ಸೆಟ್ ಆಗ್ತಾ ಇದೆ. ನೋಡಿ, ಸಣ್ಣ ಸಣ್ಣ ಮೀನೆಲ್ಲ ಇದೆ. ಅದು ಮೀನು ಹಿಡಿಯುವಂಥದ್ದು ತಗೊಂಡ್ರಿಲ್ಲಿ ಹಿಡಿಬೋದು ಕಾಣ್ತದೆ. ಆ ಕಡೆ ಎಲ್ಲ ಕಡೆ ಇಲ್ಲಿ ಮೀನು ಹಿಡಿಯುವ ಹಾಗೆ ಇಲ್ಲ. ಎಲ್ಲಾದರೂ ಗೊತ್ತಾದರೆ ಫೈನ್ ಹೊಡಿಬೋದು. ನೋಡಿ, ಆ ಕಡೆ ದೂರದಲ್ಲಿ ಕೆಲವೊಂದು ಬೋಟೆಲ್ಲ ಪಾರ್ಕ್ ಮಾಡಿದ್ದಾರೆ. ನೋಡುವ, ಆ ಕಡೆ ನಡ್ಕೊಂಡು ಹೋಗುವ, ಏನೆಲ್ಲ ಸಿಗ್ತದೆ ಅಂತ ನೋಡುವ. ನೋಡಿ, ಒಂದು ಸಣ್ಣ ಬೋಟು ಹೋಗ್ತಾ ಇದೆ. ಒಂದು ಮೀನು ಹಿಡಿಯುವುದಾ ಅಂತ, ಏನೋ ಒಂದು ನೆಟ್ ಬಿಟ್ಟಾಗೆ ಕಾಣ್ತಾ ಇದೆ. ಈವ್ನಿಂಗ್ ಟೈಮಲ್ಲೆಲ್ಲ ಬರ್ಬೋದು. ಇಲ್ಲಿ ಕೂತ್ಕೊಳ್ಳಿಕ್ಕೆ ಸೀಟ್ಸ್ ಎಲ್ಲ ಇದೆ. ಹಾಗೆ ವಾಕಿಂಗ್ ಮಾಡಲಿಕ್ಕೆ ಜಾಗನೂ ಇದೆ. ಆ ಕಡೆ ಒಂದು ಮ್ಯೂಸಿಯಂ ಏನೋ ಈ ಕಡೆ ಒಂದು ಇತ್ತು, ಅದೇನೋ ಅಂತ ಗೊತ್ತಿಲ್ಲ. ಇದು ಬೋಟು ಆ ಕಡೆ ಈ ಕಡೆ ಹೋಗ್ತದೆ. ನೋಡಬೇಕಾದ್ರೆ ಅದು ಯಾರು ಯೂಸೇ ಮಾಡೋದಿಲ್ಲ ಅಂತ ಕಾಣ್ತದೆ. ನೋಡಿ, ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಓಕೆ, ನಾನು ಹೇಳಿದಾಗೆ ಅದು ಆ ಕಡೆ ರೋಡಿಂದ ಆ ಕಡೆ ಅದು ಶಾರ್ಜಾ ಮ್ಯೂಸಿಯಂ. ನೋಡಿ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಅದು ಫುಲ್ ಶಾರ್ಜಾದ ಮ್ಯೂಸಿಯಂ. ಇದು ನೋಡಿ, ಶಾರ್ಜಾ ಗವರ್ಮೆಂಟ್ ಬಸ್. ನೋಡಿ, ಸೂರ್ಯ ಇವಾಗ ಫುಲ್ಲು ರೆಡ್ ಕಲರ್ ಆಗ್ತಾ ಬಂತು. ಇಲ್ಲಿ ನೋಡಿ, ಇದು ಬೋಟಿಂಗ್ ಇದೆ. ನಂಗೆ ಗೊತ್ತಿರಲಿಲ್ಲ ಇದು. ನೋಡಬೇಕಾದ್ರೆ ಅಲ್ಲಿ ಪ್ಯಾಸೆಂಜರ್ಸ್ ಹೋಗ್ತಾ ಇದ್ದಾರೆ ನೋಡಿ, ಆ ಬೋಟಲ್ಲಿ. ಬೋಟದ ಡ್ರೈವರ್ ತುಲಿ ನೋಡಿ. ಆ ಕಡೆ ಹಿಂದ್ಗಡೆ ಇರೋ ಬೋಟ್ ಇವಾಗ ಹೋಗ್ತಾ ಇದೆ. ಇದು ಶಾರ್ಜಾ ಮ್ಯೂಸಿಯಮ್ದು ಎಂಟ್ರೆನ್ಸ್. ಇದು ಫುಲ್ಲು ಶಾರ್ಜಾ ಮ್ಯೂಸಿಯಂ. ನೋಡಿ, ಅಲ್ಲಿ ಹೋಗ್ತಾ ಇದೆ ಬೋಟ್. ಅದೊಂದು ಕ್ರಾಸ್ ಹೋಗ್ತಾ ಇದೆ. ಜನ ಒಂದೇ ಸೈಡ್ ಲೋಡಲ್ಲಿ ಇದ್ದಾರೆ ಅಂತ. ಇಲ್ಲಿ ಒಂದು ಬೋಟ್ ಬರ್ತಾ ಇದೆ. ಫುಲ್ಲು DJ ಎಲ್ಲ ಹಾಕಿದ್ದಾರೆ. ಹುಲಿ ಅಜ್ಜರು ಫುಲ್ಲು DJ ಪಾಡ್ತು ಗಿಡ ತೊಂದಿಲ್ಲೇರು.
ಸೈಡಲ್ಲಿ ಬೋಟ್ ಇದು ಕಸ್ಟಮ್ ಡಿಪಾರ್ಟ್ಮೆಂಟ್, ಆಮೇಲೆ ಶಿಪ್ ಎಲ್ಲ ಪಾರ್ಕ್ ಮಾಡಿದ್ದಾರೆ ಅಲ್ಲಿ. ಅದು ದೊಡ್ಡ ದೊಡ್ಡದು ಎಲ್ಲ ಶಿಪ್ಪು. ಓಕೆ, ನಾನು ಎಂಡ್ ಪಾಯಿಂಟಿಂದ ಸಾಧಾರಣ ಇಲ್ಲಿ ತನಕ ಬಂದೆ. ಇನ್ನೂ ಸಾಕು ಅಂತ ಕಾಣ್ತಾಯಿದೆ. ಇನ್ನು ರೂಮಿಗೆ ಹೋಗುವ. ಅಲ್ಲಿ ವೈಫು ಡ್ಯೂಟಿಯಾಗಿ ಬರಲಿಕ್ಕೆ ಸಹ ಆಯಿತು. ಏನೋ ಕೊಟ್ಟಿದೆ ಆರ್ಟ್ ಏರಿಯಾ, ವೆಂಟೇಜ್ ಪಾಯಿಂಟ್, ಶಾರ್ಜಾ ಅಂತ. ಎಂಥ ಆರ್ಟ್ ಪಾಯಿಂಟ್ ಅಂತ ಗೊತ್ತಿಲ್ಲ. ಇದೆಲ್ಲ ಓಲ್ಡ್ದು ಶಾರ್ಜದು ಎಂತಪ್ಪ ಪುರಾತನ ಬಿಲ್ಡಿಂಗ್ಸ್, ಸಣ್ಣ ಸಣ್ಣ ಶಾಪ್ ಅಂತ. ನೋಡಿ, ಮೊದಲು ಊರಲ್ಲೆಲ್ಲ ಈ ಥರ ಒಂದು ಗ್ಯಾಸ್ ಲೈಟ್ ಅಂತ ಹೇಳ್ತಾರಲ್ವ, ಆ ಥರ ಡಿಸೈನಲ್ಲಿ ಇಲ್ಲಿ ಒಂದು ಲೈಟ್ ಹಾಕಿದ್ದಾರೆ ಕಂಟಿನ್ಯೂಸ್ ಆಗಿ. ಅಂದರೆ ಇದು ತುಂಬ ಓಲ್ಡ್ ಬಿಲ್ಡಿಂಗ್. ಊರಲ್ಲೆಲ್ಲ ಮೊದಲು ಕರೆಂಟ್ ಎಲ್ಲ ಹೋದರೆ, ಏನಾದರೂ ಫಂಕ್ಷನ್ ಇದ್ದರೆ ಈ ಥರ ಒಂದು ಗ್ಯಾಸ್ ಲೈಟ್. ನೋಡಿ, ಇದು ನೋಡಿ ಸ್ವಲ್ಪ ಹೋಮ್ ಮೇಡ್ ಆರ್ಟ್ ಥರ ಇದೆ. ಈ ಥರ ಸಣ್ಣ ಸಣ್ಣ ಒಂದು ಡಿಸೈನ್ ಐಟಮ್ಸ್ ಎಲ್ಲ ಇದೆ. ಸಣ್ಣ ಸಣ್ಣ ಶಾಪ್ಸ್ ಎಲ್ಲ ಇದೆ. ನೋಡಿ, ಕತ್ತಲಾಗುವಾಗ ಸ್ಟ್ರೀಟ್ ಫುಲ್ ಈ ಥರ ಕಾಣಿಸ್ತಿದೆ. ಯಾವಾಗ ಆ ಸೈಡಿಂದ ತೋರಿಸಿದೆಲ್ಲ ಮ್ಯೂಸಿಯಂ, ನಾನು ಈ ಕಡೆ ಬಂದೆ. ಇದೆ ನೋಡಿ, ಶಾರ್ಜಾ ಮ್ಯೂಸಿಯಂ ಆಫ್ ಇಸ್ಲಾಮಿಕ್ ಸಿವಿಲೈಸೇಷನ್. ಇದು ನೋಡಿ, ಕೋಸ್ಟಲ್ ಡಿಲಿಷಿಯಸ್ ರೆಸ್ಟೋರೆಂಟ್ ಉಂಟಲ್ಲ, ಇದು ನಮ್ಮ ಮ್ಯಾಂಗ್ಳೂರು ಅವ್ರದ್ದು. ನಾವಿವಾಗ ನೋಡಿ ಅಲ್ಲಿ ಹಾಕಿದ್ದಾರೆ, ಕನ್ನಡದಲ್ಲಿ ಹಾಕಿದ್ದಾರೆ, ಮಂಗಳೂರು ಶೈಲಿಯ. ಯಾರಿಗಾದರೂ ಶಾರ್ಜಾದಲ್ಲಿರುವವರು ಮ್ಯಾಂಗ್ಳೂರು ಹೋಟೆಲ್ ಸರ್ಚ್ ಮಾಡ್ತಾಯಿದ್ರೆ ಇಲ್ಲಿ ಬರ್ಬೋದು. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ. ಸೊ ಮೇಯ್ನ್ ಅಂದರೆ ನಾನು ವರ್ಕ್ ಮಾಡೋದು ದುಬೈಯಲ್ಲಿ, ಅವಳಿಗೆ ಶಾರ್ಜಾ. ಅಂದರೆ ಶಾರ್ಜಾದಲ್ಲಿ ಇವಾಗಲೂ ಫ್ರೈಡೇ ರಜೆ, ನನಗೆ ಅಲ್ಲಿರೋದು ಸಂಡೇ. ಸೊ ನನಗೆ ಅಂದರೆ ವೀಕೆಂಡ್ ಅವಳಿಗೆ ರಜೆ ಇರಬೇಕಾದ್ರೆ ನನಗೆ ರಜೆ ಇರಲ್ಲ, ನನಗೆ ರಜೆ ಇರಬೇಕಾದ್ರೆ ಅವಳಿಗೆ ಇರಲ್ಲ. ಮತ್ತು ಒಬ್ಬರೇ ಹೋಗಿ ಏನು ವೀಡಿಯೋ ಮಾಡಲಿಕ್ಕೆ ಆಗಲ್ಲಲ್ಲ. ನಾವು ಮೊನ್ನೆ ಬಂದಿದ್ದ ರೈನ್ ರೂಮ್ ನೋಡಿ, ಇದು ಬೇಬಿ ಪಾರ್ಕ್ ಸೆಂಟ್ರ್ ಅಂತ ಇದೆಯಲ್ಲ, ಇದರಲ್ಲಿ ನಮ್ಮ ಚಾನಲ್ 2 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಸಬ್ಸ್ಕ್ರೈಬರ್ಸ್, ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.